ದಕ್ಷಿಣ ಭಾರತದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸನ್ನತಿಯಲ್ಲಿ ನಡೆಯುತ್ತಿರುವ ಸದ್ಧಮ ಸಜ್ಜಯನ ಪವಿತ್ರ ತ್ರಿಪೀಠಕ ಪಠಣ ಮಹೋತ್ಸವ ತ್ರಿಪೀಠಕ ಸದ್ಧಮ ಸಜ್ಜಯನ ಕಾರ್ಯಕ್ರಮ ಇಂದು ಜರುಗಿದ್ದು, ಕಾರ್ಯಕ್ರಮದ ಸಾನ್ನಿಧ್ಯ ಮತ್ತು ಧಮ್ಮ ಸಂದೇಶ ಪೂಜ್ಯ ಬಂತೆ ಕಶಪ ಮಹಾತೇರ ಅಧ್ಯಕ್ಷರು, ಮಹಾಬೋಧಿ ಸೊಸೈಟಿ ಬೆಂಗಳೂರು ಪೂಜ್ಯ ಬಂತೆ ಆನಂದ ತೇರ ಪ್ರಧಾನ ಕಾರ್ಯದರ್ಶಿಗಳು, ಮಹಾಬೋಧಿ ಸೊಸೈಟಿ ಬೆಂಗಳೂರು ಧಮ್ಮ ಸಂದೇಶ ನೀಡಿದ್ದಾರೆ. ಭಗವಾನರ ಉಪದೇಶಗಳಲ್ಲಿ ಮೊಟ್ಟ ಮೊದಲನೇ ಶಬ್ದ ಇದು. ಎಲ್ಲ ಅಂತ್ಯಗಳನ್ನು ಬಿಡಿ, ಮಧ್ಯಮ ಮಾರ್ಗದಲ್ಲಿ ನಡೀರಿ ಅಂತ ಹೇಳಿರ್ತಕ್ಕಂಥದ್ದು. ಕಡೆಯ ಶಬ್ದ ಯಾವುದು? ಎಲ್ಲ ಅವಲಂಬಿತ ವಸ್ತುಗಳು ಅನಿತ್ಯವಾಗಿವೆ, ಅಶಾಶ್ವತವಾಗಿವೆ. ನೀವು ನಿಮ್ಮ ಬೋಧಿಯನ್ನ ಕಷ್ಟಪಟ್ಟು ನಿಮ್ಮ ಜಾಗೃತ ಭಾವ ಬೆಳೆಸ್ಕೊಂಡು ಪ್ರಯತ್ನದಿಂದ ಪಡೆದುಕೊಳ್ಳ್ರಿ ಅಂತ ಹೇಳಿದರು. ಸಮಯ ವೇಸ್ಟ್ ಮಾಡಬೇಡಿ ಅಂತ ಹೇಳಿದರು. ಅದು ಕೊನೆಯದು. ಮೊಟ್ಟ ಮೊದಲನೇದ್ದು ಎಲ್ಲ ಅಂತ್ಯಗಳನ್ನು ಬಿಟ್ಟು ಮಧ್ಯಮ ಮಾರ್ಗ. ಮಧ್ಯಮ ಮಾರ್ಗ ಅಂದರೆ ಯಾವುದು? ಅಷ್ಟಾಂಗಿಕ ಮಾರ್ಗ. ಅಷ್ಟಾಂಗಿಕ ಮಾರ್ಗ ಅಂತ ಕೇಳಿದಿರಿ? ಸಮ್ಮಾದಿಟ್ಟಿ, ಸಮ್ಮ ಸಂಕಲ್ಪ ಅಂದರೆ ಸರಿಯಾದ ತಿಳುವಳಿಕೆ, ಸರಿಯಾದ ಯೋಚನೆ, ಸರಿಯಾದ ಮಾತು, ಸರಿಯಾದ ಕೆಲಸ, ಸರಿಯಾದ ಜೀವನೋಪಾಯ, ಸರಿಯಾದ ಪ್ರಯತ್ನ, ಸರಿಯಾದ ಜಾಗೃತ ಭಾವ ಮತ್ತು ಸರಿಯಾದ ಏಕಾಗ್ರ ಭಾವ. ಈ 8 ಅಂಗಗಳಿಂದ ಕೂಡಿರುವುದೇ ಅಷ್ಟಾಂಗಿಕ ಮಾರ್ಗ. ಇದನ್ನ ನೆನಪಿಟ್ಕೊಳ್ಬೇಕು. ಪ್ರತಿಯೊಬ್ಬ ಬೌದ್ಧ ಅನುಯಾಯಿಗೆ ಮಾರ್ಗ ಇದು. ಭಗವಾನ್ ಬುದ್ಧರು ಇದು ಮಾರ್ಗ ಅಂತ ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ಆದ್ದರಿಂದ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಅಲ್ಲಿ ಇಲ್ಲಿ ಓದುವಾಗ ಅವರು ಅದನ್ನ ಪದೇ ಪದೇ ಹೇಳ್ತಿರ್ತಾರೆ, ಅಷ್ಟಾಂಗಿಕ ಮಾರ್ಗ, ಅಷ್ಟಾಂಗಿಕ ಮಾರ್ಗ ಅಂತ. ನೀವು ಕೇಳಿರ್ಬೋದು. ಇದೇ ಈ ಅಷ್ಟಾಂಗಿಕ ಮಾರ್ಗ. ಇಲ್ಲಿ ಧಮ್ಮಚಕ್ರ ಪವರ್ತನ ಸುತ್ತದಲ್ಲಿ ಮೊಟ್ಟ ಮೊದಲನೆಯ ಸುತ್ತದಲ್ಲಿಯೇ ಬರುತ್ತೆ. ಅದನ್ನ ನೆನಪು ಇಟ್ಕೊಳ್ಳಿ. ನಂತರ ಭಗವಾನ್ ಬುದ್ಧರು ಹೇಳ್ತಾರೆ ಇದರಲ್ಲಿ ದುಃಖ ಅಂದ್ರೆ ಏನು, ಹುಟ್ಟು, ಸಾವು, ರೋಗ, ಬೇಕು, ಬೇಡ, ಇವೆಲ್ಲವುಗಳಲ್ಲಿ ಹೇಗೆ ಸಿಕ್ಕಾಕೊಳ್ತೀವಿ, ಈ ದುಃಖ ಯಾಕೆ ಬರುತ್ತೆ, ಅದ್ರ ಕಾರಣ ತೋರಿಸ್ಕೊಡ್ತಾರೆ. ತೃಷ್ಣೆಗಳು, ಬೇಕು ಬೇಡಗಳು, ಅದರ ಅಂತ್ಯವನ್ನ ತೋರಿಸ್ಕೊಡ್ತಾರೆ. ದುಃಖದ ಅಂತ್ಯ ಎಲ್ಲರಿಗೂ ಬೇಕಲ್ಲ, ಆ ದುಃಖದ ಅಂತ್ಯವನ್ನ ಹೇಳ್ಕೊಡ್ತಾರೆ. ಆ ದುಃಖದ ಅಂತ್ಯಕ್ಕೆ ಈ ಅಷ್ಟಾಂಗಿಕ ಮಾರ್ಗ ಇದೆ ಅಂತ ಹೇಳಿ ಈ ಮಾರ್ಗವನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇಂಥ ಅದ್ಭುತವಾದ ಮಾರ್ಗ. ಪ್ರತಿಯೊಬ್ರು ಮುಕ್ತರಾಗಲಿ. ಅವರು ಇವರು ಅಂತ, ಮೇಲು ಕೀಳು ಅಂತ, ಕೆಟ್ಟವನು ಒಳ್ಳೆಯವನು ಅಂತ, ದೂರದಲ್ಲಿ ಹತ್ತಿರದಲ್ಲಿ ಅಂತ, ಬಿಳಿ ಕರಿಯ ಅಂತ, ಶ್ರೀಮಂತ ಬಡವ ಅಂತ ಅವು ಯಾರು ಇಲ್ಲ. ಎಲ್ಲರೂ ದುಃಖದಿಂದ ಮುಕ್ತರಾಗಲಿ ಅಂತಕ್ಕಂಥ ಒಂದು ದೊಡ್ಡ ಕರುಣಾಮಯಿ ಹೃದಯದಿಂದ ಭಗವಾನ್ ಬುದ್ಧರು ಈ ಅಷ್ಟಾಂಗಿಕ ಮಾರ್ಗವನ್ನು ನಮಗೆಲ್ಲ ಕೊಟ್ಟಿದ್ದಾರೆ. ಅದು ಮಧ್ಯಮ ಮಾರ್ಗ, ಪ್ರಜ್ಞೆಯ ಮಾರ್ಗ. ಅದಕ್ಕಿಂತ ಶ್ರೇಷ್ಠ ಮಾರ್ಗ ಯಾವುದೂ ಇಲ್ಲ. ಏಕೆಂದರೆ ಅಷ್ಟಾಂಗಿಕ ಮಾರ್ಗ ನಿಮಗೆ ಉನ್ನತವಾದ ಪ್ರಜ್ಞೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ. ಅದು ತೆಗೆದುಕೊಂಡು ಹೋಗುತ್ತೆ ಅಂತ ಭಗವಾನ್ ಬುದ್ಧರು ನಿಮಗೆ ಗ್ಯಾರಂಟಿನೂ ಕೊಡ್ತಾರೆ. ನೀನು ಈ ಥರ ಮಾಡು, ಈ ಥರ ಮಾಡು, ಈ ಥರ ಮಾಡು, ನಿನಗೆ ಬೋಧಿ ಪ್ರಜ್ಞೆ ಹುಟ್ಟುತ್ತೆ ನಿನ್ನ ಹೃದಯದಲ್ಲಿ ಅಂತ. ಅಂಥ ಒಂದು ಮಾತನ್ನು ಯಾರು ಹೇಳಿದ್ದಾರೆ? ಎಲ್ಲರಿಗೂ ಮುಕ್ತವಾಗಿ ಯಾರು ಕೊಟ್ಟಿದ್ದಾರೆ? ಅದು ಇದು ಎಲ್ಲ ತಲೆ ಕೆಡಿಸ್ತಕ್ಕಂಥ ದೃಷ್ಟಿಕೋನಗಳು. ಚಕ್ರ ಪ್ರವರ್ತನದಲ್ಲಿ ಈ 4 ಆರ್ಯ ಸತ್ಯಗಳನ್ನ 12 ರೀತಿಯಲ್ಲಿ ಭಗವಾನರು ನಾನು ತಿಳಿದುಕೊಂಡೆ, ಅದು ತಿಳಿದುಕೊಂಡ ಮೇಲೆ ಬುದ್ಧನಾದೆ ಅಂತ ಹೇಳಿ ಘೋಷಣೆ ಮಾಡಿದ್ದೇನೆ. ಒಂದು ವೇಳೆ ನಾನು ಅದು 4 ಸತ್ಯಗಳನ್ನು ತಿಳಿಯದೇ ಹೋಗಿದ್ರೆ ನಾನು ಸಂಬೋಧಿ ಪಡೆದೆ ಅಂತ ಹೇಳ್ತಾ ಇರಲಿಲ್ಲ ಅಂತ ಘೋಷಣೆ ಮಾಡ್ತಾರೆ. ಅದನ್ನು ತಿಳಿದುಕೊಂಡು ಅದನ್ನ ಈ ಮೊಟ್ಟ ಮೊದಲನೇ ಉಪದೇಶ ಯಾರಿಗೆ ಹೇಳಿದ್ರು? 5 ಜನ ಭಿಕ್ಷುಗಳಿಗೆ, ಪಂಚವಗ್ಯ ಭಿಕ್ಷುಗಳಿಗೆ. ಅದರಲ್ಲಿ ಕೊಂಡನ್ಯ ಭಂತೆ ಅಂತಕ್ಕಂಥ ಕೇಳ್ತಾನೆ. ಅದನ್ನ ಅರ್ಥ ಮಾಡಿಕೊಂಡು ಸೋತಾಪಣ್ಣ ಸ್ಥಿತಿಯನ್ನ ಪಡೆದ್ಬಿಟ್ರು, ಬೋಧಿಯನ್ನ ಅನುಭವಿಸ್ಬಿಟ್ರು. ಆಮೇಲೆ ನಮ್ಮ ಇದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಬರುತ್ತೆ 18 ಕೋಟಿ ದೇವತೆಗಳು ಕೂಡ ಅದನ್ನು ಬಹಳ ಶ್ರದ್ಧೆಯಿಂದ ಕೇಳಿ ಅವರು ಸೋತಾಪಣ್ಣ ಆಗ್ತಾರೆ. ಭಗವಾನ್ ಬುದ್ಧರು ದೇವ ಮನುಷ್ಯ, ದೇವತೆಗಳಿಗೂ ಮನುಷ್ಯರಿಗೂ ಎಲ್ಲರಿಗೂ ಗುರು ಅಂತ ಒಂದು ಧರ್ಮಚಕ್ರವನ್ನು ಉರುಳಿಸಿರ್ತಕ್ಕಂಥದ್ದು ಯಾರಿಂದನೂ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಶ್ರಮಣನಾಗಲಿ, ಬ್ರಾಹ್ಮಣನಾಗಲಿ, ಮಾರನಾಗಲಿ, ದೇವನಾಗಲಿ, ಬ್ರಹ್ಮನಾಗಲಿ, ರಾಜನಾಗಲಿ, ಪ್ರಜೆಯಾಗಲಿ, ಮಾನವರಾಗಲಿ, ಯಾರೂ ಅದನ್ನ ಸತ್ಯವನ್ನು ಯಾರು ತಡೆಯೋದಕ್ಕಾಗತ್ತಾ? ತಡೆಯೋದಕ್ಕೆ ಆಗಲ್ಲ.
ಈ ಧರ್ಮ ಚಕ್ರವನ್ನು ಉರುಳಿಸಿದ್ದಾಯಿತು. ಅದು ನಡೀತಾ ಇರುತ್ತೆ ಅಂತ ಹೇಳಿ ಈ ಧರ್ಮಚಕ್ರ ಪ್ರವರ್ತನದಲ್ಲಿ ಇಡೀ ದಶಸಹಸ್ರಿ ಲೋಕಧಾತು 10,000 ಲೋಕಗಳು ಕಂಪಿಸಿದವು. 10,000 ಲೋಕದಲ್ಲಿ ಜೀವಿಗಳು ದೇವಾನು ದೇವತೆಗಳು ಅದನ್ನು ಕೇಳಿದರು. ಆ ರೀತಿ ಈ ಸುತ್ತದಲ್ಲಿ ಬರುತ್ತೆ. ಸೊ ಇದು ಧಮ್ಮಚಕ್ರ ಪ್ರವರ್ತನ ಸುತ್ತ. ಮತ್ತು ಆನಂದ ಬಂತೇಜಿಯವರು, ನಮ್ಮ ಹಿರಿಯ ಬಂತೇಜಿಯವರು ಇವತ್ತಿನ ದಿನದ ವಿಶೇಷತೆಯನ್ನು ಹೇಳಿ ಎಲ್ಲ ನಿಮಗೆಲ್ಲ ಅಂತ ಅಂದರು. ಇವತ್ತು ಮಾಘ ಪೂರ್ಣಿಮೆ. ನೀವೆಲ್ಲರೂ ಮಾಘ ಪೂರ್ಣಿಮೆ ಆಚರಿಸ್ತೀರಲ್ಲ? ಮಾಘ ಪೂರ್ಣಿಮೆ ನಮ್ಮ ಬೌದ್ಧ ಇತಿಹಾಸದಲ್ಲಿ ಬುದ್ಧ ಜಯಂತಿ, ಧರ್ಮಚಕ್ರ ಪ್ರವರ್ತನದ ಜೊತೆಗೆ ಮಾಘ ಪೂರ್ಣಿಮೆ ಎಲ್ಲಕ್ಕಿಂತ ದೊಡ್ಡ ಹಬ್ಬ. ಯಾಕೆ ಅಂತಂದ್ರೆ ಇವತ್ತು ಭಗವಾನ್ ಬುದ್ಧರು ಪಾಠಿಮೊಕ್ಕವನ್ನು ಹೇಳಿದ್ದಾರೆ. ಓವಾದ ಪಾಠಿಮೊಕ್ಕವನ್ನು ಹೇಳಿರ್ತಕ್ಕಂಥ ವಿನಯ ಪೀಠಕದ ಸಾರವನ್ನು ಹೇಳಿರ್ತಕ್ಕಂಥ ದಿನ. ಯಾವ ಧಮ್ಮದ ಮೇಲೆ ಇಡೀ ಸಂಘ ನಿಂತ್ಕೊಂಡಿದೆಯೋ ಅಂತ ಒಂದು ಉಪದೇಶ ರಾಜಗೃಹದ ವೇಳುವಣದಲ್ಲಿ 1250 ಭಿಕ್ಷುಗಳು ಯಾರು ಕರೀಲಿಲ್ಲ, ಬಿಡ್ಲಿಲ್ಲ, ಎಲ್ಲ ತಾವಾಗೆ ಬಂದ್ರು. ಎಲ್ಲರೂ ಅರ್ಹಂತರು, ಎಲ್ಲರೂ ತಿಳಿದುಕೊಂಡವರು, ಜ್ಞಾನಿಗಳು. ಅವ್ರು ಬಂದು ಭಗವಾನ್ ಬುದ್ಧರು ಸಾರನಾಥಕ್ಕೆ ಹೋಗಿ ಏನು ಬೋಧಿಸಿದ್ರಲ್ಲ, ಆ ಧರ್ಮಚಕ್ರವನ್ನು ನಾವು ಇವತ್ತು ಪಠನೆ ಮಾಡಿದ್ವಿ. ವಿಶೇಷವಾಗಿ ಯಾಕೆಂತಂದರೆ ಇವತ್ತು ನಮಗೆ ಧರ್ಮಚಕ್ರ ಎಲ್ಲಿದೆ ಅಂತ ಗೊತ್ತು. ನಮ್ಮ ಭಾರತದ ಧ್ವಜದಲ್ಲಿದೆ. ಆ ಧರ್ಮಚಕ್ರ ಎಲ್ಲಿಂದ ಸಿಕ್ತು? ಅಶೋಕ ಸ್ತಂಭದಲ್ಲಿ ಸಿಕ್ತು. ಆ ಅಶೋಕ ಸ್ತಂಭ ಎಲ್ಲಿ ಸಿಕ್ತು? ಸಾರನಾಥದಲ್ಲಿ ಸಿಕ್ತು. ಸಾರನಾಥದಲ್ಲಿ ಎಲ್ಲಿ ಸಿಕ್ತು? ಈ ಸಂದರ್ಭದಲ್ಲಿ ಬೌದ್ಧ ಉಪಾಸಕಿಯರು, ಬಹುಜನ ಚಿಂತಕರು, ಪ್ರಗತಿಪರ ಸಂಘಟನಾಕಾರರು ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಹನುಮಂತ ಕುಡಹಳ್ಳಿ, BV5 ನ್ಯೂಸ್ ಕನ್ನಡ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.